ಸ್ವಾಮಿ ಶರಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಗ್ಪುರ್ನಾಗ ಇದೆ. ನಾನು ಖಾಲಿ ಮಾಡಿ ಪಕ್ಕದ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಲೋಡ್ಗೆ. ಕೋಲಾರಕ್ಕೆ ಸೋಯಾ, ಆ ಕಡೆಯಿಂದ DRB ಎತ್ತಿಗೆ ಬಂದಿದ್ದೆ. ನಾನು ಪಕ್ಕದ ಫ್ಯಾಕ್ಟ್ರಿನೇ ಖಾಲಿ ಮಾಡಿ ಫೋನ್ ಮಾಡಿದರೆ ಇಲ್ಲಿಂದನೇ ಸೋಯಾ ಆಯಿತು ಅಂತರು ಕೋಲಾರಿಗೆ. ಅದಕ್ಕೆ ಬಂದೆ. ನಾನು ಇಲ್ಲಿ ಬೇರೆ ಲೋಡ್ ಹುಡುಕ್ಯಂಡು ಕಾಯಂಗಿಲ್ಲ, ಯಾವ್ದು ಸಿಗ್ತದೆ ಅದನ್ನೇ ತಗೊಂಡೋಗ್ಬೇಕು. ಇಲ್ಲಿ ತಣ್ಣೀರಾಗ ರಾತ್ರಿ ಸ್ನಾನ ಮಾಡಿ ಮೂಗು ಕಿವಿ ಎಲ್ಲ ಮುಚ್ಕೊಂಡ್ಬಿಡ್ತಾವೆ ಸ್ವಾಮಿ. ಪಾರ್ಕಿಂಗ್ ತೋರಿಸ್ತೀನಿ ನೋಡಿ, ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ ಅಂತೇಳಿ. ನೋಡಿ ಸ್ವಾಮಿ, ಇದೆ ದೊಡ್ಡ ಫ್ಯಾಕ್ಟ್ರಿ, ಪಾರ್ಕಿಂಗ್ ಇದೆ. ಅಲ್ಲಿ ನಿಂತಿರೋವೆಲ್ಲ ಮೆಕ್ಕೆಜೋಳದ ಗಾಡಿಗಳೇ. ಫುಲ್ಲು ಚಳಿ ಅಂದರೆ ಚಳಿ, ಇಷ್ಟೊತ್ತಾದರೂ ಚಳಿ ಬಿಡಂಗಿಲ್ಲ. ಅದಕ್ಕೆ ನಾನು ಇಲ್ಲೇ ಒಳಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಗಾಡಿ ಒಳಗೆ. ಕೆಳಗೆ ಇಳಿದಂಗೆ ಚಳಿಗೆ ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡ್ಕೆ ಬಂದು ಪೂಜೆ ಮಾಡಿ ಗಾಡಿ ಒಳಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಕೆಳಗೆ ಇಳಿದಂಗೆ. ಇವ್ರ ಗಾಡಿ ನಂಬರ್ ಅನೌನ್ಸ್ ಮಾಡದೆ ಇಟ್ಟಿಗೆ ಹೋಗ್ಬೇಕು. ಒಳಗೆ ಫೋನ್ ತಗೊಂಡು ಹೋಗಂಗಿಲ್ಲ ಅಂತೆ, ಗೇಟ್ನಾಗೆ ಕೊಟ್ಟು ಹೋಗ್ಬೇಕು. ಅಲ್ಲಿ ನಾನು ಖಾಲಿ ಮಾಡಿದ ಫ್ಯಾಕ್ಟ್ರಿಗಳಲ್ಲೂ ಹಂಗೆ ಇತ್ತು. ಇದು ಮೆಕ್ಕೆಜೋಳದ ಫ್ಯಾಕ್ಟ್ರಿ, ಎಲ್ಲ ಮೆಕ್ಕೆಜೋಳದ ಗಾಡಿ ಬರ್ತಿ ನಿಂತಿದ್ದಾವೆ. ಅವ್ರು ಕರೆದಾಗ ಸಿಗೋಣ. ಒಳಕ್ಕೆ ಹೋದ್ರೆ ಮತ್ತಿನ್ನೇನು ಲೋಡ್ ಮಾಡ್ಕೆ ಬಂದೆ ಸಿಗೋದು. ಇಲ್ಲಿದೆ ನೋಡಿ ನಮ್ಮ ಗಾಡಿ. ಶರ್ಟ್ ಸೆಂಟ್ರಿಗೆ ಒಣಗಾಕಿದ್ದೀನಿ, ಒಂದು ಹಾಕೊಂಡಿನಿ. ಒಳಗೊಂದು ಐತೆ, ಅದನ್ನೇನು ಹಾಕೊಂಡಿಲ್ಲ. ಹೊಸ T-ಶರ್ಟ್ ತಗೊಬಂದಿದ್ದು. ಇಲ್ಲಿ ನಮ್ದೊಂದು ಕರ್ನಾಟಕ ಗಾಡಿ ಇತ್ತು. ಕರ್ನಾಟಕ ಗಾಡಿ ಅಂದರೆ ದುರ್ಗದ್ದೇ ಗಾಡಿ. ಅದು ಲೋಡ್ಗೆ ಹೋಗೈತೆ ನೋಡಿ. ಬಟ್ಟೆ ಇನ್ನೂ ಅಲ್ಲೇ ಇದ್ದಾವೆ, ತೆಗ್ದಿಲ್ಲ, ಒಣಗಲಿ. ನಮಗೆ ಲೋಡಿಗೆ ಕರೆದ್ಮೇಲೆ ಹೋದ್ರಾತು. ಸದ್ಯಕ್ಕೆ ಇಲ್ಲಿ ಅಂಗಡಿ ಐತೆ, ಏನಾದರೂ ಬ್ರೇಕ್ಫಾಸ್ಟ್ ತಗೊಂಬರೋಣ. ಇಲ್ಲಿ ಊಟ ಅಂತೂ ನನಗಂತೂ ಸೆಟ್ ಆಗೋದಿಲ್ಲ, ನಾನು ಊಟನೇ ಮಾಡೋದಿಲ್ಲ ಇಲ್ಲಿ ಪಾರ್ಕಿಂಗ್ನಾಗ ಅಡುಗೆ ಮಾಡೋಕ್ಕೂ ಬಿಡ್ತಿಲ್ಲ, ಮತ್ತು ಮಾಡೋಕ್ಕೆ ತರಕಾರಿನೂ ತಗೊಂಬಂದಿಲ್ಲ ನಾನು. ಕ್ಯಾಂಟೀನ್ನಾಗಿರೋದು ಊಟ ಮಾಡಿಬಿಟ್ರೆ ಅದನ್ನು ನೋಡಿದರೆ ಬೇಜಾರಾಗ್ತದೆ ನನಗೆ. ನಾನೇನು ಊಟ ಮಾಡಲ್ಲ ಇಲ್ಲಿ. ಮೊನ್ನೆ ಬರ್ಬೇಕಾದ್ರೆ ಸೇಬೆಣ್ಣು ತಗೊಬಂದವು ಇದ್ದಾವೆ, ಅವನ್ನೇ ತಿಂದು ಕಾಲ ಹಾಕಿದ್ರೆ ಆತು. ಇಲ್ಲಿಂದ ಲೋಡ್ ಆಗೋ ತಕ್ಷಣ ನೈಟ್ ಆಗ್ಬೋದು ಲೋಡ್ ಹಾಕಿ. ನೋಡಿ ಎಷ್ಟೊಂದು ಗಾಡಿಗಳು ನಿಂತಿದ್ದಾವೆ, ಎಲ್ಲಿ ನೋಡಿದ್ರು. ಅತ್ಲಾಗ ಆ ಕಡೆ ಮೆಕ್ಕೆಜೋಳದ ಗಾಡಿ, ಇವೆಲ್ಲ ಲೋಡಿಗೆ ಬಂದಿರೋವು. ಇವಾಗ ನಂದೇ ಇರ್ಬೋದು ಮೋಸ್ಟ್ಲಿ ನಂಬರು. ಇವಾಗ ಕೂಗಿದ್ರೆ ಕೂಗ್ಬೋದು. ಒಂದ್ಸಲ ಕೇಳ್ಕೊಂಡು ಬರೋಣ. ಕೇಳ್ಕೊಂಡು ಏನು ಸ್ನ್ಯಾಕ್ಸ್ ತಗೊಂಡು ಸ್ನ್ಯಾಕ್ಸ್ ಅಂದರೆ ಬಿಸ್ಕೆಟು, ಬಾಳೆಹಣ್ಣು, ಅದು ಬಿಟ್ಟರೆ ಇನ್ನೇನು ತಿನ್ನಲ್ಲ ಇಲ್ಲಿ. ಫೈನಲ್ಲಿ 1 ಗಂಟೆ ಸ್ವಾಮಿ ಗಾಡಿ ಒಳಗೆ ಕರೀತಿರೋದು. ವ್ಯಾಕಮ್ ಕಾಲೇಜತ್ತೆ, ವ್ಯಾಕಮ್ ಏರಿಸ್ಕೊಂಡು ಡೋರ್ ಓಪನ್ ಬಿಡ್ಬೇಕಂತೆ. ಹಿಂದೆ ಡೋರ್ ಓಪನ್ ಮಾಡ್ಕೊತಿದ್ದೀನಿ. 1 ಗಂಟೆಗೆ ಒಳಗೆ ಹೋದರೆ ಎಷ್ಟೊತ್ತಿಗೆ ಹೊರಗೆ ಬರ್ತೀನೋ ಗೊತ್ತಿಲ್ಲ. ನಮ್ಮ ದುರ್ಗದೊಂದು ಗಾಡಿ ಲೋಡ್ ಆಗಿದೆ. ಎಲ್ಲ ವ್ಯಾಕಮ್ ಪೈಪ್ ಕಟ್ ಹಾಕುತ್ತೆ, ಒಳಗೆ ತಗೊಂಡೋಗ್ಬೇಕು. ಒಂದು ಗಾಡಿ ಹಿಂದೆ ಬಂದಿದ್ದು ಹೋಗ್ತತಿ ಇವಾಗ. ಒಳಗೆ ಹೋಗೋಣ ಬನ್ನಿ. ನೋಡಿ ಒಳಗೆ ಹೋಗ್ತಾ ಇದ್ದೀನಿ. ಗೇಟ್ನಾಗ ಹೋಗಿ ಫೋನ್ ಕೊಟ್ಟು ಹೋಗ್ಬೇಕು. ಸ್ವಾಮಿ ಇವ್ರು ಯಾರೋ ಅಡ್ಡ ಬೇರೆ ಬಂದ್ಬಿಟ್ರು ಸ್ವಾಮಿ. ಈ ಗಾಡಿ ನಿಲ್ಸ್ತದೆ ಸ್ವಾಮಿ, ಬರೀ ಅಡ್ಡ ನಿಲ್ಸೋದೆ. ಯಾಕೆ ಹೇಳಿ, ಗಾಡಿ ಇವರು ಇಲ್ಲೇ ಲೋಕಲ್ ಅಲ್ಲ, ನಾವು ಹೊರಗಡೆ ಬೇರೆ ಸ್ಟೇಟಿಂದ ಬಂದಿದ್ದೀವಿ ಅಂತ ನಂಗೆ ಮಾಡ್ತಾರೆ. ಯಾವುದೋ ನುಚ್ಚಾಕಿ ಖಾಲಿ ಮಾಡಿ ಬಂದಾರೆ ನೋಡಿ ಸ್ವಾಮಿ. ಹೆಂಗೆ ಅಡ್ಡ ಬರ್ತೈತೆ ಗಾಡಿ. ಸೈಡಿಗೆ ರಿವರ್ಸ್ ಹೊಡಿತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿಂದಾನೇ ಲೋಡ್ ಇರ್ಬೋದು. ಅಲ್ಲಿ ಆಯಿಲ್ ಟ್ಯಾಂಕರ್ ಹೋಗ್ತಿದೆಯಲ್ಲ ಒಳಗೆ, ಅಲ್ಲೇ ಹೋಗೋದು ಒಳಕ್ಕೆ. ಇಷ್ಟೊತ್ತಿಗೆ ಇವಾಗ ಹೋದರೆ ಎಷ್ಟೊತ್ತಿಗೆ ಲೋಡ್ ಆಗ್ತತ್ತೋ ಏನೋ, ಅಲ್ಲಿಗೆ ಹೋಗಿ ನೋಡೋಣಂತೆ. ಇವಾಗ ಫೋನ್ ಸೈಲೆಂಟ್ ಮಾಡಿ ಕೊಟ್ಟು ಹೋಗ್ತಾ ಇರೋದೆ ಹೊರಕ್ಕೆ, ಅಲ್ಲ ಒಳಕ್ಕೆ. ಬನ್ನಿ ಗೇಟಿಗೆ ಹೋಗೋ ಗಂಟ ನೋಡ್ರಂತೆ. ಆಮೇಲೆ ಲೋಡ್ ಹಾಕಿ ಬಂದು ಹಗ್ಗ ಟಾರ್ಪಲ್ ಒಳಗೆ ಹಾಕ್ತಾರೆ. ನಾನು ಬೇರೆ ಒಬ್ಬನೇ ಇದ್ದೀನಿ, ಒಳಗೆ ಹಾಕ್ಸ್ಕೊಂಡು ಬಂದು ಸಿಗೋಣ ಬಂದು. ಸುಮ್ಮನೆ ಲೋಡ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 6:30 ಆಯ್ತು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಫ್ಯಾಕ್ಟ್ರಿ. ಲೋಡ್ ಮಾಡ್ಕೊಂಡು ಬಂದೆ. ಇಲ್ಲೇ ನೋಡಿ, ಇಲ್ಲಿಂದಾನೆ ಬಂದಿದ್ದು. ಹಿಂದ್ಗಡೆ ಟೋಲ್ಗೇಟ್ ಐತೆ, ಟೋಲ್ಗೇಟ್ ಮುಂದೆನೇ ಬರುತ್ತೆ. ಟೋಲ್ಗೇಟ್ ತಪ್ಸ್ಕೊಂಡು ಹೋಗೋರು. ಇಲ್ಲಿ ಇಂಡಸ್ಟ್ರಿಯಲ್ ಏನಾದಾಗ ಹೋಗ್ತಾರೆ. ಮಧ್ಯಾಹ್ನ ಹೋಗಿದ್ದು ಗುರು ಒಳಕ್ಕೆ, 12 ಗಂಟೆಗೆ ಹೋಗಿದ್ದು. ಲೋಡಾಗಿ ಹಗ್ಗ ಟಾರ್ಪಲ್ ಆಕಾಶದಿಗೆ ಬಂದ್ಬಿಡ್ತು. ಇನ್ನೊಂದು ಗಾಡಿ ಲೋಡ್ ಆಗಿತ್ತು, ಆ ಗಾಡಿ 12 ಗಂಟೆಗೆ ಲೋಡ್ ಆಗಿತ್ತು. ನನ್ನ ಜೊತೆಗೆ ಬಿಲ್ ಕೊಟ್ಟರು. ಅದು ಕೋಲಾರ್ಗಂತೆ, ಎರಡು ಸೇಮೆ. ಕೋಲಾರಲ್ಲಿ ಇನ್ನೂ ಎಲ್ಲಿ ಏನು ಅಂತೇಳಿ ಅಡ್ರೆಸ್ ಗೊತ್ತಿಲ್ಲ. ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಟೆನ್ಷನ್ ಏನು ತಗೊಳಂಗಿಲ್ಲ. ಅಲ್ಲಿ ಹೋಗಿ ಕೇಳ್ಕೊಂಡ್ರೆ ಅಷ್ಟೇ ಅಡ್ರೆಸ್ ಎಲ್ಲಿ ಏನಂತೇಳಿ. ಫೋನ್ ಮಾಡಿದ್ರಾಯ್ತು. ನಮ್ಮ ಹಳೆ ಫ್ರೆಂಡು, ಒಂದು 3 ವರ್ಷದ ಮೇಲೆ ಮೀಟ್ ಆಗ್ತಿರೋದು. ದುರ್ಗದಲ್ಲಿ ಸಿಕ್ಕಿದ್ದೆ, ಮತ್ತೆ ಸಿಕ್ಕಿರಲಿಲ್ಲ. ಅವ್ರ ಊರಿಗೆ ಹೋದಾಗ ಮೀಟ್ ಆಗ್ತಿದ್ದೀನಿ ಸ್ವಾಮಿ. ಇನ್ನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಇನ್ನು ಏನೇನು ಇಲ್ಲ. ನೋಡ್ತಾ ಇರ್ಬೋದು ನೀವೇ. ಹಣೆ ಮೇಲೆ ಗಂಧ ಇಲ್ಲ, ಕುಂಕುಮ ಇಲ್ಲ.
ಅವ್ರ ಹತ್ರನೇ ಅಗ್ಗ ಟಾರ್ಪಲ್ ಹಾಕ್ಸ್ಕೊಂಬಂದೆ. ಹೈಟ್ ಏನು ಬಂದಿಲ್ಲ, ನಾರ್ಮಲ್ ಹೈಟ್ ಐತೆ, ಒಂದು 12 ಅಡಿ ಅಷ್ಟೇ ಇರೋದು. ಕ್ಯಾಬಿನ್ ಮೇಲೆ ಒಂದು ಇಟ್ಕೊಂಡೈತೆ. ಇವಾಗ ಎಲ್ಲಿ ಹೋಗಿ ಸ್ನಾನ ಮಾಡೋಣ ಅಂದರೆ ಜಾಮ್ ದಾಟಿ ರೈಟಿಗೆ ಹೋದ್ಮೇಲೆ ಒಂದು ಪಂಜಾಬಿ ಡಾಬಾ ಐತೆ, ಅಲ್ಲಿಗೆ ಹೋಗಿ ಊಟ ಮಾಡಿ ಸ್ನಾನ ಮಾಡಿ ಪೂಜೆ ಗೀಜೆ ಮಾಡಿ ಊಟ ಮಾಡೋಣ. ಬರೀ ಊಟದ್ದೇ ಬರ್ತೈತೆ. ಕಬ್ಬಿನ ಗಾಡಿಗಳು ಹೋಗ್ತಿದ್ದಾವೆ ನೋಡಿ. ಜಾಮ್ನಾಗ ಸಕ್ಕರೆ ಫ್ಯಾಕ್ಟ್ರಿ ಐತೆ, ಅದು ದಾಟ್ ಹೋಗ್ಬೇಕಷ್ಟೇ ನಾವು. ಅಲ್ಲಿಂದ ಕಬ್ಬಿನ ಗಾಡಿ ಇರಲ್ಲ. ಇದು ಸ್ಟ್ರೈಟ್ ಹೋದ್ರೆ ಚಂದ್ರಪುರ ಹೋಗುತ್ತೆ, ನಾವು ರೈಟಿಗೆ ಹೊಡ್ಕೊಂಡು ಹೋಗೋದು ಜಾಮ್ನಾಗೆ. ಹೋಗಿ ಬಂದು ಡಾಬಾದಲ್ಲಿ ಸಿಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಮ್ಮದು 16 ವೀಲ್ 5.6 ಬರ್ತೈತೆ ಮೈಲೇಜು. 33 ಟನ್ನಿಗೆ ಅಲ್ಲ 36 ಟನ್ನಿಗೆ. ನೋಡಿ ನಂದು 5.6 ಬರ್ತೈತೆ. ನಾನು 0 ಮಾಡಿ ಮತ್ತೆ ಇದು ಏನು ಗುರು, ಇದು 0 ಮಾಡಿರೋದು. ಇವಾಗ ನಾನು ಇಲ್ಲಿಂದ ಕೋಲಾರಿಗೆ ಲೋಡ್ ಮಾಡಿದ್ದೀನಿ, ಬೆಂಗಳೂರಿಂದ ನಾಗ್ಪುರಿಂದ. 35 ಚಿಲ್ಲರೆ ಬರ್ತೈತೆ ಟನ್ನೇಜು. ನೋಡಿ 5.6 ಬರ್ತೈತೆ ಮೈಲೇಜು. ಅಂದರೆ 51 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. ಅದ್ರಾಗ ತೋರಿಸ್ತೈತೆ ನೋಡಿ. ಇನ್ನು ಲೋಡ್ ಮಾಡ್ಕೊಂಡು ಇವಾಗ ಇಂಡಸ್ಟ್ರಿಯಲ್ ಏರಿಯಾದಿಂದ ಹೊರಗೆ ಹೊರಟಿದ್ದೀನಿ ನೋಡಿ. ಇವಾಗ ಇಲ್ಲೊಂದು ರಾಜಸ್ಥಾನಿ ಡಾಬಾ ಬಂತು. ಆ ಡಾಬಾದಾಗ ನಿಲ್ಲಿಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದೆ. ಇವರು ವೆಜಿಟೇರಿಯನ್ನು. ಅದು ಯಾವುದೋ ಬಟ್ಟಿ ಅಂತ ಸ್ವಾಮಿ ಇಷ್ಟು ಹಿಡ್ದಪ್ಪ ಉಂಡೆ ಬರ್ತದೆ, ಆಲೂಗಡ್ಡೆ ಉಂಡೆ ಇದ್ದಂಗೆ. 3 ಉಂಡೆ ಕೊಟ್ಟು ತುಪ್ಪ ಹಾಕಿ ಕೊಟ್ಟರು, ಭಾರಿ ಚೆನ್ನಾಗಿತ್ತು. ಮೊಸರು ಹಾಕಿದ್ರು. ನಾನು ಇನ್ನೊಂದೆರಡು ತಿನ್ನೋದು ಅಂತಿದ್ದೆ, ನನಗೆ ಯಾಕೋ ಒಂಚೂರು ಭಯ ಆದಂಗಾತು. ಅದು ರಾಜಸ್ಥಾನಿ ಡಾಬಾನ ಲೋಕಲ್ ಡಾಬಾನು ಅಂತೇಳಿ. ಅದು ರಾಜಸ್ಥಾನಿ ಬೋರ್ಡ್ ಇಲ್ಲ, ಏನಿಲ್ಲ. ನಾನು ಅದಕ್ಕೆ ಗಾಡಿ ಎತ್ಕೊಂಡು ಬೇಗ ಬಂದ್ಬಿಟ್ಟೆ. ಗಾಡಿ ನೋಡಿದರೆ 4-5 ಗಾಡಿ ಇತ್ತು ಅಷ್ಟೇ. ಇಲ್ಲೇ ಇತ್ತು ನೋಡಿ ಸ್ವಾಮಿ ರಾಜಸ್ಥಾನಿ ಡಾಬಾ, ಹಿಂದೆ ಐತೆ. ನಾನು ಹಿಂದೆ ನಿಲ್ಸಿದ್ದೀನಿ. ಅದು ರಾಜಸ್ಥಾನಿ ಡಾಬಾನೇ. ಗೂಗಲ್ಲಾಗ ಸರ್ಚ್ ಮಾಡಿದರೆ ತಿರ್ಗಿ ಆಮೇಲೆ ಒಂದು 4-5 ಗಾಡಿ ಬಂದು ನಿಂತ್ಕೊಂಡು ರಾಜಸ್ಥಾನ್ ಗಾಡಿಗಳು, ತಿರ್ಗಿ ಹರಿಯಾಣ ಕಾರ್ ಕಂಟೈನರ್ ಗಾಡಿಗಳು. ಅವಾಗ ಒಂಚೂರು ಸಮಾಧಾನ ಆಯಿತು. ಅದ್ರಾಗೆ ನಮ್ಮ ಬೆಂಗಳೂರು ಪಾಸಿಂಗಿಂದ ಒಂದು ಕಾರ್ ಬಂದು ನಿಂತ್ಕೊಂತು. ಅವರು ಊಟಕ್ಕೆ ನಿಲ್ಸಿದ್ರು. ಅವಾಗಿಂದ ಸಮಾಧಾನ ಆಯ್ತು ಸ್ವಾಮಿ. ಫುಲ್ ಭಯ ಆಗಿಬಿಟ್ಟಿತ್ತು. ಯಾಕಂದರೆ ಆ ಡಾಬಾದಲ್ಲಿ ಜಾಸ್ತಿ ಗಾಡಿ ಎಲ್ಲ ಏನಿಲ್ಲ, ಅಂಥ ಡಾಬಾದಾಗ ಹೋಗ್ಬಿಟ್ಟಿದ್ದೀನಿ ಊಟ ಮಾಡೋಕ್ಕೆ. ಆ ಡಾಬಾದಾಗ ಏನಾಗ್ತದಂದರೆ ಊಟದೊಳಗೆ ಏನನ್ನ ಹಾಕಿ ಮತ್ವರ ಅಂಥದ್ದು ಏನಾದರೂ ಒಂದು ಹಾಕ್ತಾರೆ. ಅದನ್ನ ತಿಂದು ನಾವು 10-15 ಕಿಲೋಮೀಟ್ರ್ ಗಾಡಿ ಓಡಿಸಲ್ಲ. ಆಮೇಲೆ ಇಲ್ಲ ಮಕ್ಕಳಾಗ ಬಂದು ನಮ್ಮದು ಟ್ಯಾಂಕ್ನಾಗ ಡೀಸೆಲ್ ಹೊಡ್ಕೊಂಡು ಹೋಗೋದು, ಇಲ್ಲ ನಮ್ಮ ಫೋನು ದುಡ್ಡು ಹೊಡ್ಕೊಂಡು ಹೋಗೋದು, ಹಂಗಾಗ್ತದೆ ಅಂತೇಳಿ ಅದಕ್ಕೆ ಹೆದರಿಕೆ ಆಗ್ಬಿಟ್ಟಿತ್ತು ನನಗೆ. ಈ ಥರ ಅನುಭವಗಳು ನಮ್ಮ ಡ್ರೈವರ್ಗಳಿಗೆ ಮಸ್ತಾಗಿಬಿಟ್ಟಿದ್ದಾವೆ. ನನಗಿನ್ನ ಎಂದೂ ಆಗಿಲ್ಲ, ಅದಕ್ಕೆ ಭಯ ಆಗಿಬಿಟ್ಟಿತ್ತು. ಬೇಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ರೋಡಲ್ಲಿ ಗಾಡಿ ಆಗಿಲ್ಲ, ಎಲ್ಲ ಒಂದೊಂದು ಗಾಡಿ ಇದ್ದಾವೆ. ಗ್ಲಾಸು ಸರಿಯಾಗಿ ಒರೆಸ್ಕೊಂಡಿಲ್ಲ ನಾನು, ಹಂಗೆ ಬಂದುಬಿಟ್ಟೆ. ಅಲ್ಲಿ ಬಾರ್ಡ್ರ್ನಾಗ ಹೋಗಿ ಗ್ಲಾಸ್ ಒರೆಸ್ಕೊಂಡ್ರಾತಂತೇಳಿ ಅಲ್ಲಿ ಒಂದು ಡಾಬಾ ಇತ್ತು, ಪಂಜಾಬಿ ಡಾಬಾ ಲೆಫ್ಟ್ ಸೈಡಿಗೆ. ನಾನು ಆ ಡಾಬಾಕ್ಕೆ ಹೋಗೋಣ ಅಂದ್ಕೊಂಡೆ. ಯಾಕೋ ಆ ಡಾಬಾಕ್ಕೆ ಹೋಗಕ್ಕೆ ಸರ್ ಹೋಗ್ಲಿಲ್ಲ ನನಗೆ. ಮುಂದೆ ರಾಜಸ್ಥಾನಿ ಡಾಬಾ ಇತ್ತಲ್ಲ, ಅದಕ್ಕೆ ಬಂದೆ ನೋಡ್ತೀವಿ. ಬನ್ನಿ ಬಾರ್ಡ್ರಾಗ ಹೋಗಿ ಸಿಗೋಣ. ಇವಾಗ ಬಾರ್ಡ್ರ್ ದಾಟಿ ಬಂದೆ ನೋಡಿ. ತೆಲಂಗಾಣ ಫಸ್ಟ್ ಟೋಲ್ ಇದು ಫಾರೆಸ್ಟ್ನಾಗಿರೋದು. ಇಲ್ಲೊಂದ್ಸಲಿ ನಂದು ಇದು ಫಾಸ್ಟ್ಯಾಗ್ನಾಗ ದುಡ್ಡು ಖಾಲಿಯಾಗಿ ಸುಮಾರು ಒಂದು 2-3 ಅವರ್ ನಿಂತ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಬೈಕೆ ಗ್ಲಾಸೇ ಒರೆಸಿಲ್ಲ ಸ್ವಾಮಿ. ನಾನು ಹಂಗೆ ಬಂದುಬಿಟ್ಟೆ. ಯಾಕಂದರೆ ಹೋಟ್ಲಲ್ಲಿ ಗಾಡಿ ಕಮ್ಮಿ ಇದ್ದಾಗ ಎಂಥವ್ರಿಗೂ ಭಯನೇ ಆಗುತ್ತೆ. ನೀವೇ ಹೇಳ್ಬೋದು, ಹೋಟ್ಲಲ್ಲಿ ನಮಗೆ ಆ ಥರ ಭಾಳ ಆಗಿಬಿಟ್ಟಿದ್ದಾವಂತ ಹೇಳ್ತಾರೆ. ನನಗೆಂದೂ ಆಗಿಲ್ಲ. ಈ MP-ನಲ್ಲಿ ಮಹಾರಾಷ್ಟ್ರದಲ್ಲಿ ಟೀ ಅಂಗಡೀಲಿ ಲೋಕಲ್ ಡಾಬಾದಲ್ಲಿ ಮತ್ತೆ ಬರೋದು ಔಷಧಿ ಕೊಟ್ಟು ಗಾಡಿ ಡೀಸೆಲು ಮಾಲೆ ಎಲ್ಲ ಕದೀತಾರೆ ಅಂತೇಳಿ ನ್ಯೂಸ್ ಚಾನಲಲ್ಲಿ ಭಾಳ ನೋಡ್ಬಿಟ್ಟಿದ್ದೀನಿ ನಾನು, ಟ್ರಾನ್ಸ್ಪೋರ್ಟ್ TV-ನಾಗೆ. MP-ನಲ್ಲಿ ಆ ಥರ ಮಾಡ್ತಾರೆ. ನಗರಲ್ಲಿ ಅದೆಲ್ಲ ನಗರ ಅಂತೀನಿ ಗುರು. ಔರಂಗಾಬಾದ್ ರೋಡ್ನಾಗೆ RTO ಇದ್ದಾನಂತೇಳಿ ಸಿಗ್ನಲ್ ತೋರಿಸಿ ನಿಲ್ಲಿಸ್ತಾರೆ ಟೀ ಅಂಗಡಿ ಹತ್ರ. ಎಲ್ಲ ಅವರೇ ಇರ್ತಾರೆ. ಆ ಥರ ಆಗಿದ್ದಾವಂತೇಳಿ ಭಯ ಆಗಿಬಿಡ್ತು. ಆಮೇಲೆ ರಾಜಸ್ಥಾನಿ ಸ್ಪೆಷಲ್ ಊಟ ಕೊಟ್ಟಾಗ ಭಯಾಗಿ ಎಲ್ಲ ಹೋಗ್ಬಿಡ್ತು ನನಗೆ. ಅಲ್ಲಿಂದ ಒಂದು 100 ಕಿಲೋಮೀಟ್ರ್, ಒಂದು 50 ಕಿಲೋಮೀಟ್ರ್ ಬರೋ ತನಕ ನಾನು ಡೌಟೇ ಇತ್ತು. ಎಲ್ಲನ್ನ ಮತ್ಗಿತ್ತು ಬಂದರೆ ಏನು ಮಾಡ್ಬೇಕು ಅಂತೇಳಿ. ಇನ್ನೇನು ಆದಿಲಾಬಾದ್ ಹತ್ರ ಬಂದೀವಿ. ಇನ್ನು ಸ್ವಲ್ಪ ದೂರ ಐತೆ ಆದಿಲಾಬಾದು ಬಾರ್ಡ್ರು. ಅಲ್ಲಿ ಹೋಗಿ ಟೀ ಕುಡಿದು ಹೋಗ್ಬೇಕು. ಆದಿಲಾಬಾದ್ ಬಾರ್ಡ್ರ್ ಹತ್ರ ಹೋಗಿ ಟೀ ಕುಡಿದು ಹೋಗೋಣ ನೋಡಿ. ಇನ್ನೂ ಶರ್ಟ್ ಹಾಕ್ಕೊಂಡಿಲ್ಲ, ಬ್ಲೂಟೂತು. ಇವಾಗಿನ ನಮ್ಮ ಅಭಿಷೇಕ್ ಅವರು ಫೋನ್ ಮಾಡಿದ್ರು. ಅವರು ಶಬರಿಮಲೆಗೆ ಹೋಗ್ತಿದಾರಂತ ಇವತ್ತು ಫೋನ್ ಮಾಡಿದ್ರು. ಇಷ್ಟ ತನಕ ನಾ ಮಾತಾಡಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ಮ ಫ್ರೆಂಡು ಮಾಡಿದ್ರು.
ಇಲ್ಲೇ ಸ್ಟಾರ್ಟ್ ಮಾಡಿದೆ. ಇವಾಗೇನು ಶರ್ಟ್ ಏನು ಹಾಕ್ಯಣಲ್ಲ, ಬೆಳಿಗ್ಗೆ ತಕ್ಕನ ಸುಮ್ಮನೆ ಹಿಂಗೆ ಹೊಡಿತಾ ಇರೋದೆ ಗಾಡಿನ. ಬೆಳಿಗ್ಗೆ 5 ಗಂಟೆಗೆ ಮತ್ತೊಂದ್ಸಲಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಒಂದು 9-10 ಗಂಟೆ ತಕ್ಕ ನೋಡ್ದು ಮಧ್ಯಾಹ್ನ ಮೇಲೆ ಮಕ್ಕಳಣ. ಯಾಕಂದರೆ ರಾತ್ರಿಗೇನೆ ದಾರಿ ಸಾಗೋದು, ಹಗ್ಲತ್ತು ಸಾಗೋದಿಲ್ಲ. ನೋಡೋಣ ಎಲ್ಲಿ ಗಂಟೆ ಆಗ್ತದೆ ಅಲ್ಲಿ ಗಂಟೆ ಹೋಗೋದು. ನಾಡ್ದೇನು ಖಾಲಿ ಆಗಲ್ಲ. ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಭಾನುವಾರ ಮುಟ್ತೀನಿ. ಇವತ್ತು ರಾತ್ರಿ ಎಲ್ಲ ಹೊಡೆದು ನಾಳೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಹೊತ್ತು ಮಕ್ಕಂಡು ಬಿಟ್ಟಿದ್ರೆ, ನಾಳೆ ಮಧ್ಯಾಹ್ನಕ್ಕೆ ಬಿಟ್ಟಿದ್ರೆ ಆರಾಮಾಗಿ ಭಾನುವಾರ ಬೆಳಗ್ಗೆನೇ ಕೋಲಾರ್ಗೆ ಹೋಗ್ಬಿಡ್ತಿದ್ದೆ. ಗಾಡಿ ಖಾಲಿ ಆಗೋ ಮಟ್ಟ ಇದ್ದಿದ್ರೆ ಕೋಲಾರ್ಗೆ ಹೋಗ್ಬೋದಾಯಿತು. ಭಾನುವಾರ ಖಾಲಿ ಆಗಲ್ಲ, ಸೋಮವಾರ ಆದರೂ ಹೋಗೋಣ. ಯಾಕಂದರೆ ಸೀರಿಯಲ್ ಹಾಕ್ಬೇಕಲ್ಲ ಸ್ವಾಮಿ, ಮೆಕ್ಕೆಜೋಳದ ಗಾಡಿ ಇರ್ತವೆ, ಯಾವ ಕಡೆಯಿಂದನೂ ಗಾಡಿ ಬರ್ತವೆ, ಹೇಳಕ್ಕೆ ಬರಲ್ಲ. ಹೋಗಿ ಸೀರಿಯಲ್ ಹಾಕೋಣ. ನಮ್ದು ಹೈಟೂ ಇಲ್ಲ, ಹೈಟ್ ಕಮ್ಮಿ ಐತೆ. ಅವರಿಗೆ 300 ರೂಪಾಯಿ ಕೊಟ್ಟು ಹೈಟ್ ಕಮ್ಮಿ ಮಾಡಿಸಿದ್ನಿ. 300 ರೂಪಾಯಿ ದುಡ್ಡು ಕೊಟ್ಟಿಲ್ದಿದ್ರೆ ಫುಲ್ ಹೈಟ್ ಮಾಡಿಬಿಡೋರು. 300 ರೂಪಾಯಿ ದುಡ್ಡು ಕೊಟ್ಟಿದ್ದಕ್ಕೆ ಹೈಟ್ ಕಮ್ಮಿ ಮಾಡಿದ್ದಾರೆ. ಅದು ಹೆಂಗೆ ಕಮ್ಮಿ ಮಾಡಿದ್ದಾರೆ ಹೈಟ್ ಅಂದರೆ, ಒಂಥರ ಕತ್ರಿ ಹೊಡಿತಾರೆ ಕೆಳಗಿದ್ದನು, ಆ ಕಡೆಗೆ ಒಂದಿಟ್ಟು ಈ ಕಡೆಗೆ ಒಂದಿಟ್ಟು ಹಂಗೆ ಹೊಡೆದಾಗ ಇದು ಸಮಯ ಹೈಟ್ ಕಮ್ಮಿ ಬರೋದು. ಇಲ್ಲ ಅಂದಿದ್ರೆ ಹೈಟ್ ಜಾಸ್ತಿ ಆಗಿಬಿಡೋದು. ನಮ್ಮದು ಕ್ಯಾಬಿನ್ ಮೇಲೆ 2 ಚೀಲ ಅಷ್ಟೇ ಇರೋದು. ಅಲ್ಲಿ ಬಾರ್ಡ್ರ್ ಹತ್ರ ತೋರಿಸ್ತೀನಿ ಮೊನ್ನೆ ಗಾಡಿ ಹಗ್ಗ ಟಾರ್ಪಲ್ಲಿ ಯಾವ ಥರ ಹಾಕ್ಕೊಟ್ಟಿದ್ದಾರೆ ಅಂತೇಳಿ. ಹಾಗೆ ನಾವು ಇದು ಬಾಕ್ಸ್ ಲೋಡ್ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಬೆಂಕಿಪಟ್ಟಣ ಇದ್ದಂಗೆ ಐತೆ ಗಾಡಿ ಲೋಡು. ಎಲ್ಲೆಲ್ಲಿ ಒಂಚೂರು ಹೊರಗಿಲ್ಲ, ಏನಿಲ್ಲ, ಕರೆಕ್ಟಾಗಿ ಲೆವೆಲ್ಲಾಗಿ ಲೋಡ್ ಮಾಡಿದ್ದಾರೆ ನೋಡಿ. ಅವ್ರಿಗೆ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ. ಆ 300 ರೂಪಾಯಿ ನಾನು ಕೊಡಲ್ಲ ಅಂತ ಹೇಳಿ ಏನೇನು ಕಿರಿಕಿರಿ ಮಾಡಿದರೆ ಅದು ಎತ್ಲಾಗ ಸಿಗ್ತದೆ, ಅತ್ಲಾಗೆ ಲೋಡ್ ಮಾಡಿಬಿಡೋರು. ಹೈಟ್ ಆಗಿಬಿಡೋದು. ಏನಾಗೋದಂದರೆ ಚೀಲ ಹೊರಗೆ ಬಂದ್ಬಿಡೋ, ಪ್ಲಾಸ್ಟಿಕ್ ಚೀಲ ಜರಿಗೆ ಬಿಡೋದು, ಮಾಲ್ ಕುತ್ಕೊಂಡು ಹಗ್ಗ ಲೂಸ್ ಆಗೋದು. ಇನ್ನಿಲ್ದಂತೂ ನಾವು ಹೊಡೆತಕ್ಕೆ ಹಗ್ಗ ಪಕ್ಕ ಲೂಸ್ ಆದೇ ಆಗುತ್ತೆ. ಯಾಕಂದರೆ ಗಾಡಿ ಜಂಪ್ ಆಗುತ್ತೆ. ನಮ್ದು ಏನಂದ್ರೆ 70-80 ಸ್ಪೀಡ್ನಾಗೆ ಹೋಗ್ತಿರೋದು ಗಾಡಿ. ಹಗ್ಗ ಲೂಸಾಗಿ ಪ್ಲಾಸ್ಟಿಕ್ ಚೀಲ ಜರಿಗೆ ಬಿಡ್ತವೆ. ಬರ್ಬೇಕಾದ್ರೆ ನೋಡಿದ್ರಲ್ಲ, ಚೀಲ ಎಲ್ಲ ಜರಿಗೆ ಬಿಟ್ಟಿದ್ವು ಹಿಂದ್ಲವು. ಹಂಸಿಗೆ ಎತ್ತಿಳಿಸಿ ಆ CC ರೋಡ್ನಾಗ ಆಕ್ಷನ್ ಆಗಿ ಅದಕ್ಕೆ 300 ರೂಪಾಯಿ ಕೊಟ್ಟು ಕತ್ರಿ ಹೊಡೆಸ್ಬಿಟ್ಟೆ. ಎಲ್ಲ ಸವಾಸ ಅಂತೇಳಿ ಹಗ್ಗ ಟಾರ್ಪಲ್ಲಿ ಹಾಕ್ಕೊಡ್ತೀರೇನಂತ ಕೇಳಿದೆ. ಹ್ಞೂ ಅಂದರು. ಎಲ್ಲ ಹಾಕ್ಕೊಟ್ಟು ಬಂದ್ವಿ. ಅಂದರೆ ಸ್ಪೆಷಾಲಿಟಿ ಚೆನ್ನಾಗಿತ್ತು ಅಲ್ಲಿ ಫ್ಯಾಕ್ಟ್ರಿ ಒಳಗೆ. ಬೇಜಾರು ಅಂದರೆ ಒಳಗೆ ಫೋನ್ ತಗೊಂಡೋಗಕ್ಕೆ ಕೊಡಲ್ಲ ನೋಡ್ರಿ, ಅದೇ ಬೇಜಾರು. ಗೇಟ್ನಾಗೆ ಕೊಟ್ಟೋಗ್ಬೇಕು. ನಮಗೆ ಒಂದೇ ಅಲ್ಲ, ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ. ಅಂದರೆ ಬೇರೆಯವ್ರಿಗೆ ಫೋನ್ ಅಲ್ಲೋ ಐತೆ, ಲಾರಿ ಡ್ರೈವರ್ಗೆ ಅಲ್ಲೋ ಇಲ್ಲ. ಅದು ಏನು ಫ್ಯಾಕ್ಟ್ರಿ ಅಂದರೆ ನಾನು ಲೋಡ್ ಮಾಡಿದ್ದು ಎಣ್ಣೆ ಮಿಲ್. ಅದು ಸೋಯಾಬೀನ್ ಎಣ್ಣೆ. ಸೋಯಾಬೀನ್ ಅಂದರೆ ತೊಗರಿ. ಕೆಲವ್ರಿಗೆ ಸೋಯಾಬೀನ್ ಅಂದರೆ ಗೊತ್ತಾಗಲ್ಲ. ಈ ಗುಲ್ಬರ್ಗ, ರಾಯಚೂರು ಸೈಡ್ನವ್ರಿಗೆಲ್ಲ ಸೋಯಾಬೀನ್ ಅಂದರೆ ಗೊತ್ತಾಗುತ್ತೆ. ನಮ್ಮ ಕಡೆಯವರಿಗೆ ಗೊತ್ತಾಗಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಹಳ್ಳಿ ಜನಕ್ಕೆ ಗೊತ್ತಿರಲ್ಲ ಸೋಯಾಬೀನ್ ಅಂದರೆ ಏನಂತೇಳಿ. ಸೋಯಾಬೀನ್ ಅಂದರೆ ತೊಗರಿ. ಅಲ್ಲಿ ತೊಗರಿಗೆ ಎಣ್ಣೆ ತೆಗೆದು ಅದ್ರಾಗ ವೇಸ್ಟ್ ಇದ್ದಿದ್ದನ್ನೆಲ್ಲ ಸೋಯಾ, DOC, ತೌಡು ಅದು ಇದು ಮಾಡ್ತಾರೆ. ಇದು ನಮ್ಮ ಕಡೆ ಸಿಗಲ್ಲ. ಇದು ಇಲ್ಲಿಂದ ತರಿಸ್ಕೊಂತಾರೆ. ರೇಸ್ ಮಿಲ್ಗಳದು ಅಕ್ಕಿದು ವೇಸ್ಟ್ ಇರುತ್ತಲ್ಲ ಪೌಡ್ರು, ಅದನ್ನು ಆ ಕಡೆಯಿಂದ ತರಿಸ್ಕೊಂತಾರೆ. ಸಿರುಗುಪ್ಪ, ಸಿನ್ನೂರು, ಸಿನ್ನೂರಿಂದ ಭಾಳ ಬರ್ತತೆ. ಸಿನ್ನೂರು, ಗಂಗಾವತಿಯಿಂದ ನಮಗೆ ಸಿಗಲ್ಲ ಲೋಡಿಂಗ್. ಅದು ಅವೆಲ್ಲ ಫಿಕ್ಸ್ ಗಾಡಿಗಳಿದ್ದಾವೆ. ಅದು ಏನೋ ಒಂದು ಲೋಡ್ ಸಿಕ್ಕತ್ತೆ ಅಷ್ಟೇ ನಮಗೆ ತುಮಕೂರಿನಾಗೆ. ಅಲ್ಲಿ ಇದು ದಾಬಾಸ್ಪೇಟೆನಾಗ ಒಂದು ದಿನ ಕಾದಿದ್ದಕ್ಕೆ, ದಾಬಾಸ್ಪೇಟೆ ಅಂತೀನಿ ಗುರು, ದೇವನಹಳ್ಳಿನಲ್ಲಿ ಒಂದು ಲೋಡ್ ಸಿಕ್ಕತ್ತೆ. ಅವಕ್ಕೆಲ್ಲ ನಾಗ್ಪುರ್ ಗಾಡಿಗಳೆಲ್ಲ ಫಿಕ್ಸ್ ಇರ್ತವೆ. ಬೆಂಗಳೂರು ಗಾಡಿ ಅವರು ಯಾವುದಾದ್ರು ಹೊಡಿತಾರೆ. ನಮಗೆ ಸಿಕ್ಕಿದ್ದು ನಾವು ಎತ್ಕೊಂಡು ಹೋಗ್ಬೇಕು. ಅದರಲ್ಲಿ ಎಣ್ಣೆ ತೆಗೆದು ಮತ್ತೆ ಏನೇನೋ ಮಾಡ್ತಾರಂತೆ ಅಲ್ಲಿ. ನಮಗೆ ಇದು ರ್ಯಾಂಪ್ ಒಂದೇ ಪಾಯಿಂಟಿಗೆ ಬಿಟ್ಟಿದ್ದು ನೋಡೋಕ್ಕೆ. ನಾನು ಲೋಡ್ ಮಾಡಿ ಹಗ್ಗ ಟರ್ಪಲ್ ಹಾಕಕ್ಕೆ ಬಿಟ್ಟು ಹೋಗಿದ್ದೆ ಅಲ್ಲಿಗೆ. ಏನೋ ಎಣ್ಣೆ ಮಿಲ್ ಇದ್ದಂಗೆ ಐತಲ್ಲ ಇದು ಅಂತೇಳಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ. ತೊಗರಿ ಅನ್ಲೋಡ್ ಮಾಡಿ ಅದ್ರಾಗೆ ಎಣ್ಣೆ ತೆಗಿತಾರಂತೇಳಿ ತೊಗರಿ ಎಣ್ಣೆ ತೆಗೆದು ಆ ಥರ ಎಲ್ಲ ಮಾಡಿದರು. ಆಮೇಲೆ ಬರ್ಬೇಕಾದ್ರೆ ಫೋನ್ ಇಸ್ಕೊಂಡು ಸಿಲಿಂಡ್ರು, ಬಕೆಟು ಎಲ್ಲ ಹಾಕ್ಯಂಬಂದೆ. ಫಸ್ಟು ನಾನು ಎತ್ಕೊಂಡಿದ್ದೆ ಸಿಲಿಂಡ್ರು, ಆಮೇಲೆ ಸಿಲಿಂಡ್ರು ಬಕೆಟ್ ಇಟ್ಕೊತಿದ್ದೆ. ಟೋಕನ್ ಕೈಯಾಗೆ ಕೊಟ್ಟು ಆಮೇಲೆ ಇದು ಸೆಕ್ಯೂರಿಟಿ ಬಂದು ಫೋನ್ ಕೊಟ್ಟರು. ಫೋನ್ ಇಸ್ಕೊಂಬಂದೆ. ಈ ಗಾಡಿ ನೋಡಿ ನಮ್ಮ ದುರ್ಗದ ಗಾಡಿ ಅಂದ್ಕೊಂಡೆ ಸ್ವಾಮಿ. ನಮ್ಮ ದುರ್ಗದ್ದಲ್ಲ, ಇದು ರಾಜಸ್ಥಾನ್ ಗಾಡಿ. 16 ವೀಲ್ UP ಲೈಟಿಂಗ್ ಫುಲ್ಲು ಜಾತ್ರೆ ಸ್ವಾಮಿ ಅವ್ರದ್ದು. ನಮ್ಮದು ಐತೆ, ನಾವು ಇನ್ನೊಬ್ರಿಗೆ ಅನ್ನಂಗಿಲ್ಲ. ನಮ್ಮದು ಜಾತ್ರೆ ಐತೆ ಅಂದರೆ
ಅಷ್ಟಕ್ಕೊಂದು ಜಾತ್ರೆ ಏನು ಮಾಡಿಲ್ಲ ನಾವು, ಸೈಡಿಗೆ ಇದ್ದಾವೆ ಹೋಗ್ತಾ ಇದ್ದೀನಿ ನೋಡಿ. ಮೊದಲು ಇಲ್ಲಿ ಇಬ್ಬರಿದ್ರು ರಾತ್ರಿ ಹೋಗಕ್ಕೆ ಹೆದರ್ಕೊಂತಿದ್ವಿ, ಹೊಸ್ದಾಗಿ ಬಂದಾಗ. ಇವಾಗ ಒಬ್ಬನೇ ಇದ್ದು ನೈಟ್ ಹೋಗ್ತಾ ಇದ್ದೀನಿ, ಅಂಥ ಭಯ ಏನು ಕಾಣಲ್ಲ. ಬನ್ನಿ ಆದಿಲಾಬಾದ್ ಬಾರ್ಡರ್ ದಾಟೆ ಸಿಗೋಣ. ಇವಾಗ ಆದಿಲಾಬಾದ್ ಬಾರ್ಡರ್ ದಾಟಿದೆ. ಸರಿ ಟೈಟ್ ಚೆಕ್ ಮಾಡೋಣ, ಅದೇನು ಲೂಸ್ ಆಗಿಲ್ಲ. ನೋಡ್ತಾ ಇರ್ಬೋದು ನೀವು ಮಾಲ್ ಯಾವ ಥರ ಇದೆ ಅಂತೇಳಿ. ಎಷ್ಟು ಎತ್ತಿದ್ದೀನಿ ಸ್ವಾಮಿ, ಯಾಕಂದರೆ ಟೈರ್ ಹೋಗ್ಬಿಟ್ಟವೆ, ಅದಕ್ಕೆ ಟೈರ್ ಮೇಲೆ ಕಲ್ತಾಗ್ಯಾನ. ಟೈರ್ ಹೋಗ್ಬಿಟ್ಟಿದ್ದಾವೆ. ನಮ್ಮ ಓನರ್ ಸ್ವಾಮಿ ಹೇಳಿದ್ರೆ ಟೈರ್ ಹಾಕಿಲ್ಲ, ದುಡ್ಡಿಲ್ಲ ಹೋಗು ಟೈರು ಅಂತ ಇವತ್ತಿಂತಿ ಅಂತೇಳಿ ನಮ್ಮ ಅಂತ ಕಳಿಸಿದ್ರಿ ಟ್ರಿಪ್ಪು. ಆದ್ರೂ ಬೇಗ ಆಯ್ತು. ಓನರ್ಗೆ ನಾವು ಅರ್ಥ ಮಾಡ್ಕೋಬೇಕು, ಅದಕ್ಕೆ ಬಂದೆ ನೋಡಿ. ಹಿಂದೆ ಕತ್ರಿ ಹಾಕ್ಸಿದ್ದು ನಾನೇ, ಅವ್ರಿಗೆ ಹಾಕಕ್ಕೆ ಬರಲಿಲ್ಲ, ಹಾಕ್ಕೊಟ್ಟೆ. ಅದು ಬ್ಲೂ ಟಾರ್ಪಲ್ ಆಗಲ್ಲ. ಯಾಕೆ ಹಾಕ್ತೀನಿ ಅಂದರೆ ಕ್ಯಾಬಿನ್ ಮೇಲೆ ಇದ್ರೆ ಎದ್ದೋಗ್ಬಿಡ್ತದೆ ಅಂತೇಳಿ. ಗಾಬರಿ ಆಗ್ಬಿಟ್ಟ ಸ್ವಾಮಿ, ಗಾಳಿ ಕಮ್ಮಿ ಇತ್ತು ಅಂತೇಳಿ. ಟೈರ್ ಪಂಕ್ಚರ್ ಆಗಿತ್ತು, ಇನ್ನು ಯಾಕೋ ಕನ್ಫರ್ಮ್ ಆಗ್ತಾ ಇಲ್ಲ. ಆಯ್ತು ಸ್ವಾಮಿ, ಗಾಡಿ ಈಗ ಹೋಗ್ಬಿಟ್ಟಾಗ ಏನೇ ನಿಲ್ಸಲ್ಲ. ಬನ್ನಿ ಟೀ ಕುಡ್ದು ಹೋಗೋಣ. ಟೀ ಕುಡ್ದು ಹೊಂಟೆ ಸ್ವಾಮಿ, ಹೋಗ್ತಾ ಇದೆ ನೋಡಿ. ಟೀ ಕುಡ್ದು ನಮ್ಮ ಸೌಕರ್ದು 14 ವೀಲ್ ಬಂತು. ಅದು ಬೆಂಗಳೂರಿಗೆ ಲೋಡಾಗಿ ಬಂದೈತೆ, ದಿಲ್ಲಿ ಹೋಗಿತ್ತಂತ ಗಾಡಿ ಬಂತು ನೋಡಿ. ಯಾರೆಲ್ಲ ಒಬ್ಬರೇ ಹೋಗ್ತಿರೋದು. ನೀವು ಗಾಡೀಲಿ ಯಾರಾದ್ರೂ ಇದಾರೆ ಅನ್ಕೊಂಡಿರಿ ನೋಡಿ, ಬಟ್ಟೆ ಇಲ್ಲಾಂದ್ರೆ ಅಲ್ಲೇ ಬಿದ್ದಾವೆ. ಇವಾಗ ಸ್ನಾನ ಮಾಡಿರೋವೆಲ್ಲ ಸೈಡಿಗೆ ಕಟ್ಬಿಟ್ಟಿದ್ದೀನಿ, ಗಾಳಿಗೆ ಹಾರಾಡ್ತೈತೆ ನೋಡಿ. ಮಿರರ್ನೇ ಕಾಣ್ತಿರ್ಬೋದು. ಗ್ಲಾಸ್ ಒರೆಸ್ಕೊಳ್ಳೋಣ ಅಂದ್ರೆ ಆಗಲಿಲ್ಲ ಸ್ವಾಮಿ, ಗ್ಲಾಸ್ ಒರೆಸ್ಕೊಳಕ್ಕೆ. ಏನಂತೇಳಿ ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಟ್ರಾಫಿಕ್ ಇರಲ್ಲ 12 ಗಂಟೆ ಮೇಲೆ, ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ಆ ಕಡೆಗೊಂದು ಬಟ್ಟೆ ಇದು ಪಂಚೆ ಕಟ್ಟಿದ್ದೀನಿ, ಈ ಕಡೆಗೆ ಕಟ್ಟಿದ್ದೀನಿ, ಹಾಕೊಂಡು ಹೋಗ್ತಿರೋದೆ. ನಾನು ಬಾರ್ಡ್ರಲ್ಲಿ ಹೋದೆ, ನಿಲ್ಲಿಸಿ. ಸ್ವಾಮಿ ಏನಂದ್ರು, ಸ್ವಾಮಿ ಅಂದೆ ನಿಮ್ಗೆ ಚಳಿ ಆಗ್ತಿಲ್ವಾ, ನೀವು ಶರ್ಟ್ ಹಾಕೊಂಡಿಲ್ಲ ಅಂದರು. ಇಲ್ಲ ಸ್ವಾಮಿ ಅಂತಂದೆ. ಮತ್ತು ಟೀ ಕುಡಿಯೋಣ ಅಂತೇಳಿ ಒಂದು ಹೋಟ್ಲಾಗ ಹೋದೆ, ಹೋಟ್ಲಾಗ ಹಂಗೆ ಕೇಳಿದರು. ಶರ್ಟ್ ಏನಕ್ಕೆ ಹಾಕೊಂಡಿಲ್ಲ ಅಂದರೆ ಗಾಡಿ ಫುಲ್ ಹೀಟ್ ಇರುತ್ತೆ, ಗ್ರಿಲ್ ಮುಚ್ಚಿದ್ದೀನಿ, ಒಂದು ಶರ್ಟ್ರಾಸ್ ಓಪನ್ ಬಿಟ್ಕೊಂಡಿದ್ದೀನಿ, ಹಂಗಾಗಿ ಚಳಿ ಆಗಲ್ಲ. ಗಾಡಿ ಒಳಗೆ ಇರೋ ತಕ್ಕನ ಹೀಟ್ ಇರುತ್ತೆ, ಗಾಡಿಯಿಂದ ಕೆಳಗೆ ಇಳಿದೋದ್ರೆ ಅಲ್ಲಿ ಸೆಕೆ ಅಲ್ಲ ಸ್ವಾಮಿ, ಸೆಕೆ ಅಂತಿದ್ದು ಚಳಿ. ಇವಾಗೇನು ಫುಲ್ಲು ಇದ್ರಾಗಿದ್ದೀನಿ ಹೀಟ್ನಾಗೆ, ಚಳಿ ಏನು ಕಾಣಲ್ಲ. 2 ಪಾಯಿಂಟ್ ಐತೆ ಡೆಪ್ಪು, ಎಲ್ಲ ನೋಡಿ ಡೆಪ್ ಹಾಕ್ತಾನ. ಬೆಳಗ್ಗೆ ಹಾಕ್ತಿದ್ರೆ ಅದು ಬೆಳಗ್ಗೆ ತನಕ ಎಲ್ಲನೂ ಹೊಡಿಬೋದು. ಒಟ್ಟು ಹೈದ್ರಾಬಾದ್ ಎಕ್ಸ್ಪ್ರೆಸ್ ಹೈವೇ ಹತ್ತಕ್ಕಿಂತ ಮುಂಚೆನೇ ಡೆಪ್ ಹಾಕ್ಸ್ಕೊಂಡು ಹೋಗ್ಬೇಕು. ಬನ್ನಿ ಹೋಗ್ಬೋದು. ಈಗ ನಿರ್ಮಲ್ ಟೋಲ್ ಹತ್ರ ಬಂದು ಸ್ವಾಮಿ, ಟೀ ಕುಡಿಯೋಣ ಅಂತೇಳಿ. ನೋಡಿ ಹೈಟೇ ಇಲ್ಲ, ಕರೆಕ್ಟಾಗಿ ಲೆವೆಲ್ಲಾಗಿ ಲೋಡ್ ಮಾಡಿದ್ದಾರೆ. ಹಿಂಗೆ ಲೋಡ್ ಇದ್ದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಲಿಫ್ಟ್ ಎತ್ತೇ ಹೊಡಿತಿರೋದು ನಾನು. ಯಾಕೋ ಟೈರ್ ನೋಡಿದ್ರೆ ಭಯ ಆಗ್ತದೆ ಸ್ವಾಮಿ, ಗಾಳಿ ಏನಂತ ಕಮ್ಮಿ ಆಗುತ್ತಾ. ಇಲ್ಲಿ ಕರೆಕ್ಟ್ ಐತೆ ನೋಡಿ, ಹೆಂಗೈತಿ. ಟೀ ಕುಡ್ದು ಹೋಗೋಣ ಬನ್ನಿ. ಇದು ಯಾವುದಂದ್ರೆ ಟೋಲ್ ಗೇಟಿನ ಕ್ಯಾಂಟೀನ್ ಇದು. ಟೀ ಕುಡ್ದು ಹೋಗೋಣ.